ಹಾಯ್ ಗಾಯ್ಸ್, ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ನೈಟ್ ಮಲಗಬೇಕಾದಾಗ ನಮ್ಮನ್ನು ಆರ್ಡರ್ ಮಾಡಿದ್ದೆ ಎಲ್ಲರೂ 6ಗೆ ರೆಡಿಯಾಗಿ ದೇವಸ್ಥಾನ ಹತ್ರ ಇರಬೇಕಂತ. ಆದರೆ ನಾವು ಹೋಗಿದ್ದೆ 8 o'clockಗೆ. ಇಲ್ಲಿ ಗಣಪತಿಗಂತ ಈ ಹೂವನ್ನ ಮಾರ್ತಿದ್ರು. ಇದನ್ನು ತೊಗೊಂಡು ಫಸ್ಟು ಗಣಪತಿ ದೇವಸ್ಥಾನಕ್ಕೆ ಬಂದ್ರಿ. ಇಲ್ಲಿ ಜನನೇ ಇರಲಿಲ್ಲ, ಬೇಗ ದರ್ಶನ ಆಯಿತು. ನೆಕ್ಸ್ಟು ಮಹಾಬಲೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಫುಲ್ಲು ಜನ ಇದ್ದರು. ಇಲ್ಲಿಗೆ ಜಾಸ್ತಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರಲ್ಲ, ಅವರೇ ಜಾಸ್ತಿ ಜನ ಬಂದಿದ್ದು. ಮೋರ್ ದೆನ್ 50% ಅವರಿದ್ದರು. ಇಲ್ಲಿ ನಮಗೇನಿಲ್ಲ ಅಂದ್ರೂ 2 ಅವರ್ ಮೇಲೆ ಆಯಿತು ದರ್ಶನ ಆಗೋದಕ್ಕೆ. ಫಸ್ಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇಲ್ಲೊಂದು ಗಣಪತಿ ಸಿಗ್ತಾರೆ. ಇವರು ಬಂದು ಚಿಂತಾಮಣಿ ಗಣಪತಿ ಅಂತ. ಮೇ ಬಿ ನಮ್ಮ ಚಿಂತೆನ ದೂರ ಮಾಡ್ತಾರೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಟಿಫನ್ ಮಾಡೋದಕ್ಕೆ ನಾವು ಹೋಗಿದ್ದು ಲಕ್ಷ್ಮೀ ರೂಫ್ ಟಾಪ್ ಅಂತ. ಟಿಫನ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಆಚೆ ಒಂದು ಸ್ವೀಟ್ ಮಾಡ್ತಿದ್ರು. ಈ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಹಾಗೆ ರೂಮ್ಗೆ ಹೋಗಿ ಚೆಕ್ಔಟ್ ಆಗಿ ನಾವು ನೆಕ್ಸ್ಟ್ ಹೋಗಿದ್ದೆ ಯಾನಾ ಕೇವ್ಸ್ಗೆ. ನಾವೆಲ್ಲರೂ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬಂದ್ರಿ. ಮತ್ತು ಸರೌಂಡಿಂಗ್ಸಲ್ಲಿ ಫುಲ್ಲು ಟ್ರೀಸ್ ಇದೆ. ಮತ್ತು ಇಲ್ಲೊಬ್ಬರು ಗಣಪತಿ ಸಿಕ್ಕಿದ್ರು. ಅವ್ರಿಗೂ ನಮಸ್ಕಾರ ಹಾಕೊಂಡು ಮೇಲೆ ರೀಚ್ ಆದರೆ ಇದು ಬಂದು 1.5 ಕಿಲೋಮೀಟರ್ಸ್ ನೀವು ನಡ್ಕೊಂಡೇ ಬರಬೇಕು. ವೆಹಿಕಲ್ ಎಲ್ಲ ಅಲೋ ಮಾಡಲ್ಲ ಇಲ್ಲಿ. ಮತ್ತು ಇಲ್ಲಿ 2 ದೇವಸ್ಥಾನ ಇದೆ. ಆದರೆ 2 ದೇವಸ್ಥಾನವೂ ಕ್ಲೋಸ್ ಆಗಿತ್ತು. ಮಿಡಲಲ್ಲಿ ಯಾವುದು ಶಾಪ್ ಇರಲಿಲ್ಲ. ಆದರೆ ನಮಗೋಸ್ಕರ ಮೇಲೆ ಫ್ರೀ ತಂಪಾದ ಪಾನಕ ಕಾಯ್ತಿತ್ತು. ಅದನ್ನು ಕುಡ್ಕೊಂಡು ಅಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ಸ್ ಬಿಟ್ಟು ಮತ್ತೆ 10 ರೂಪೀಸ್ ಪೇ ಮಾಡಿ ಟಿಕೆಟ್ ತೊಗೊಂಡು ಮೇಲೆ ಹೋದ್ರಿ. ಒಳಗಡೆಯಿಂದ ವ್ಯೂ ಹೀಗಿತ್ತು. ಹಾಗೆ ಇಲ್ಲಿ ನೋಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇತ್ತು. ಅದು ಕೂಡ ಕ್ಲೋಸ್ ಆಗಿತ್ತು. ಸೊ ಫುಲ್ ಕಂಪ್ಲೀಟಾಗಿ ಎಲ್ಲ ನೋಡ್ಕೊಂಡು ನಾವು ಕೆಳಗಡೆ ಬರ್ತಿದ್ರಿ. ಕೆಳಗಡೆ ಪಾರ್ಕಿಂಗ್ ಹತ್ರ ಬಂದು ಜ್ಯೂಸ್ ಐಸ್ ಕ್ರೀಮ್ ಎಲ್ಲ ತಿಂದು ನಾವು ನೆಕ್ಸ್ಟ್ ಹೋಗಿದ್ದೆ 1 ಅವರ್ ಬೋಟ್ ರೈಡ್ಗೆ. ಇದು ಬಂದು 1.5 hours ಇತ್ತು. ನಮ್ಮ ದೊಡ್ಡಮ್ಮಗೆ ತಲೆನೋವು ಬಂದ್ಬಿಟ್ಟಿತ್ತು. ಬರಲ್ಲ ಅಂತ ಹೇಳಿದ್ರು ನಾವು ಬಿಡ್ತೀರಾ, ಬೋಟ್ ರೈಡ್ ಬಂದರೆ ನಿಮ್ಗೆ ತಲೆನೋವೆಲ್ಲ ಹೋಗುತ್ತೆ ಅಂತ ಹೇಳಿ ಅವರನ್ನು ಕರ್ಕೊಂಬಂದ್ರಿ. ಬೋಟ್ ರೈಡ್ಗೆ ಸನ್ರೈಸ್ ಇಲ್ಲ ಸನ್ಸೆಟ್ ಟೈಮಲ್ಲಿ ಬರಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಬಂದು ಲೋಟಸ್ ವ್ಯೂ ಪಾಯಿಂಟ್. ಆದರೆ ಒಂದು ಲೋಟಸ್ಸು ಇರಲಿಲ್ಲ. ಹಾಗೆ ಸನ್ಸೆಟ್ನ ನಾವು ಎಂಜಾಯ್ ಮಾಡ್ಕೊಂಡು ನಮ್ಮ ಡೇನ ಈಗ ಎಂಡ್ ಮಾಡಿದ್ರಿ. ಫುಲ್ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ.